ಸತತವಾಗಿ ಈ 3 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಬೋರ್ವೆಲ್ ಇಂದ ಮತ್ತು ಹೈಮಾಸ್ ಲೈಟ್ ನಿಂದ ರಸ್ತೆಗೆ ಸುಮಾರು 5 ಕೋಟಿ ಮೇಲ್ಪಟ್ಟು ಕೊಟ್ಟು ಮೊನ್ನೆ ಕೂಡ 1 ಕೋಟಿ ರೂಪಾಯಿ ಆ ಮುಖ್ಯ ರಸ್ತೆಯಿಂದ ಇಲ್ಲಿ ಬರುವವರೆಗೆ ಕೂಡ 50 ಲಕ್ಷದ ಅದು ಕೂಡ ಪೂಜೆ ಮಾಡಿದೀವಿ. ಇವತ್ತು ಕೂಡ 1 ಕೋಟಿ 30 ಲಕ್ಷ ರೂಪಾಯಿ, ಅಲ್ಲಿ 30 ಲಕ್ಷ, ಇಲ್ಲಿ 1 ಕೋಟಿ ರೂಪಾಯಿಯಲ್ಲಿ ನಾವು ಕಲ್ಯಾಣ ಮಂಟಪದ ಅಡಿಗೆಲ್ಲನ್ನ ಇವತ್ತು ನಾವೆಲ್ಲರೂ ಬಹಳ ಸಂತೋಷದಿಂದ ಪೂಜೆ ಮಾಡಿದ್ದೇವೆ. ಯಾಕಂದ್ರೆ ಹೋದ ಸಲ ನಾನು ನೋಡಿದೆ, ಸಣ್ಣ ಮಳೆ ಬರ್ತಿತ್ತು, ಇದೆಲ್ಲ ಮಾತಾಡ್ತಿದ್ದೆವು, ನೀವೆಲ್ಲ ಅಲ್ಲಲ್ಲಿ ಕೂತಿದ್ರೆ ಇಲ್ಲೊಂದು ಕಲ್ಯಾಣ ಮಂಟಪ ಅವಶ್ಯ ಅಂತ ಹೇಳಿ ಅವತ್ತೇ ಎಲ್ಲ ಗ್ರಾಮಸ್ಥರು ಹಿರಿಯರು ಸೇರಿ ನನಗೆ ಒಂದು ಮನವಿಯನ್ನ ಕೊಟ್ರಿ, ನೀವು ಈ ಕಲ್ಯಾಣ ಮಂಟಪ ಮಾಡಲೇಬೇಕಂತ ಹೇಳಿ. ಅದಕ್ಕೆ ನಾನು ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಇವತ್ತು ನಾವು ನೀವು ಸೇರಿ ಅದು ಪೂಜೆ ಮಾಡಿದ್ದೀವಿ. ಫಾಸ್ಟ್ ಆಗಿ ಏನಪ್ಪ ಅಂದ್ರೆ ನಾನು ಕೆಲಸಗಾರ ನಿರ್ಮಿತ ಕೇಂದ್ರ ಹೇಳಿದಾನು, ಅವ್ರಿಗೆ ಹೇಳಿದ್ರೆ ಇಮಿಡಿಯೇಟ್ ಚಾಲು ಮಾಡ್ರಿ, ಮತ್ತೆ ಮುಂದೆ ಎಂಡ್ ಮಾಡಬೇಡ್ರಿ. ಇನ್ನೂ ಜಾಗ ಇತ್ತಂದ್ರೆ ಮುಂದುವರ್ಸಲಿಕ್ಕೆ ಏನಪ್ಪ ಅಂದ್ರೆ ಅದು ಮುಂದೆ ಇನ್ನೊಂದು ಕೋಟಿ ಬೇಕಂದ್ರೆ ದುಡ್ಡು ಬಂದಾಗ ನಾವೆಲ್ಲ ಏನಪ್ಪ ಅಂದ್ರೆ ಇಲ್ಲ ಯಾರು ಹಾಕಿದ್ರೆ ಸೋಷಿಯಲ್ ವರ್ಕ್ ಬಲ್ಲಿ, ಇಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಲ್ಲಿ, ಅಜಯ್ ಸಿಂಗ್ ಬಲ್ಲಿ, ದೊಡ್ಡಮೋಳಿ ಅವ್ರ ಬಲ್ಲಿ, ಎಲ್ಲಿ ಏನಪ್ಪ ಅಂದ್ರೆ ಮತ್ತೆ ಅವ್ರು ಕೇಳಿ ಇನ್ನ ಹೆಚ್ಚಿನ ಅಂತಂದ್ರೆ ನಾವೆಲ್ಲರೂ ಸೇರಿದ್ರೆ ಯಾರು ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ಏನ್ ಬಂದ್ರೆ ಅದನ್ನ ಪ್ರಾವಿಷನ್ ಇಟ್ಕೊಂಡೆ, ಯಾಕಂದ್ರೆ ಇಷ್ಟೇ ಹಣ ಬಂದದ್ದು ಇಷ್ಟಕ್ಕೆ ಕಟ್ ಆಫ್ ಮಾಡಿದ್ರೆ ಮುಂದೆ ಮತ್ತೆ ತೊಂದರೆ ಆಗ್ತದೆ. ಆದಷ್ಟು ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ, ಯಾಕಂದ್ರೆ ದೊಡ್ಡ ಬಡಾವಣೆ, ದೊಡ್ಡ ಊರು, ಇಲ್ಲಿ ಒಂದು ಕಲ್ಯಾಣ ಮಂಟಪದ ಅವಶ್ಯಕತೆ ಇದೆ. ಸಭೆ ಸಮಾರಂಭ ಮತ್ತು ಅಲ್ಲಿ ಊಟದ ಕೋಣೆ ವ್ಯವಸ್ಥೆ ಇವೆಲ್ಲ ಸೇರಿಕೆ ಅಂತ ಇಷ್ಟರೊಳಗೆ ಸಾಕಾಗುವುದಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರ ಇದು ಪದೇ ಪದೇ ಮಾಡ್ತಕ್ಕಂಥದ್ದಲ್ಲ, ಹೆಚ್ಚಿನ ರೀತಿಯಿಂದ ಕಾಳಜಿ ವಹಿಸಿ ನೀವು ಪ್ಲಾನ್ ನೋಡ್ರಿ, ಅವರು ನೋಡಿ ಹ್ಯಾಂಗ್ ಮಾಡ್ಬೇಕು, ಏನ್ ಸುದ್ದಿ, ಅಲ್ಲಿ ಮಂಟಪದಲ್ಲಿ ಅಡಿಗೆ ಕೋಣೆ, ಊಟ ಮಾಡ್ಲಿಕ್ಕೆ ಹಾಲು, ಇವೆಲ್ಲವನ್ನ ಪ್ರೊವಿಷನ್ ಮಾಡಿಕೊಂಡು ಚೆನ್ನಾಗಿ ಕಟ್ಕೊಂಡು ಇರ್ತಕ್ಕಂಥದ್ದು. ಇನ್ನು ಅನೇಕ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಆದೇಶದ ಮೇರೆಗೆ 5 ಗ್ಯಾರಂಟಿಗಳನ್ನ ಜಾರಿಗೆ ಮಾಡಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲೇ ಸರ್ಕಾರದಿಂದ ಗರೀಬರಿಗೆ ಸಹಾಯ ಸಲ್ಲಿಸ್ತಕ್ಕಂಥ, ಅಕ್ಕಿ ಕೊಡ್ತಕ್ಕಂಥದ್ದಾಗ್ಲಿ, ಬಸ್ನಲ್ಲಿ ಫ್ರೀ ತಿರುಗಾಡ್ತಕ್ಕಂಥದ್ದಾಗ್ಲಿ, 2,000 ರೂಪಾಯಿ ಬರ್ತಕ್ಕಂಥದ್ದು ಮತ್ತು ಕರೆಂಟ್ ಫ್ರೀ ಕೊಡ್ತಕ್ಕಂಥದ್ದು. ಹುಡುಗರಿಗೆ ಏನಪ್ಪ ಅಂದ್ರೆ ಯುವಕರಿಗೆ 1,500 ಮತ್ತು 3,000 ಕೊಡ್ತಕ್ಕಂಥ ಕೆಲಸ ಎಲ್ಲಿ ಆದ್ರೆ ಇದೆ ಅದು ನಮ್ಮ ರಾಜ್ಯದಲ್ಲಿದೆ. ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಯಾವತ್ತೂ ಜನಪರ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರ್ಕಾರ, ರೈತರ ಪರ ಸರ್ಕಾರ. ಈ ರೀತಿ ಏನಪ್ಪ ಅಂದ್ರೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡಿದ್ವಿ. ಯಾಕಂದ್ರೆ ನೀವು ನೋಡ್ಬೋದು, ಈ 371 ಕಲಂ ತಿದ್ದುಪಡಿ ತಂದಿರ್ತಕ್ಕಂಥ ಇಂಜಿನಿಯರ್ಗಳು, ಡಾಕ್ಟರ್ಗಳು ಮತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ ಕೂಡ ಹಣ ಬರ್ತಕ್ಕಂಥದ್ದು ಆ ಪುಣ್ಯಾತ್ಮ ಕೆಲಸ ಮಾಡಿದ ಫಲವಾಗಿ ಇವತ್ತು ಸಿಗುತ್ತಾ ಇದೆ. ಇದರಿಂದ ಏನಪ್ಪ ಅಂದ್ರೆ ಯಾವತ್ತೂ ನಮ್ಮ ಸರ್ಕಾರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಜನಪರವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇನ್ನೂ ಅನೇಕ ಡೆವಲಪ್ಮೆಂಟ್ ಕೆಲಸಗಳು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು ಹಾಕೊಂಡಿದ್ದಾರೆ. ಬರ್ತಕ್ಕಂಥ ದಿವಸದಲ್ಲಿ ನೀವೆಲ್ಲರೂ ಏನನ್ನ ಮತ ಹಾಕಿ MLA ಮಾಡಿದ್ರಿ, ನಿಮ್ಮ ಗೌರವಕ್ಕೆ ತುತ್ತು ಬರದೆ ಆಗಿ ಕೆಲಸ ಮಾಡಿ ಏನಪ್ಪ ಅಂದ್ರ ನಾನು ಆ ರೀತಿ ಒಂದು ನಿಮ್ಮಿಂದ ಆಶೀರ್ವಾದ ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲರೂ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮ ಬಹಳ ವಿಜೃಂಭಣೆ ನಮ್ಮ ಹನುಮಂತರು ಬಂದಿದ್ದಾರೆ, ನಾವೆಲ್ಲರೂ ಸೇರಿ ಮಾಡ್ಬೇಕಂತ ಹೇಳಿ ಅದು ಕೂಡ ಸಭೆ ಮಾಡಿದ್ದೀವಿ ಇಲ್ಲೇ. ಅದಕ್ಕೂ ಕೂಡ ಬಂದ್ರ ನಾವೆಲ್ಲರೂ ಮಾತನಾಡಿ ಅವತ್ತು ಚೆನ್ನಾಗಿ ಆ ಸಭೆ ಕೂಡ ಮಾಡತಕ್ಕಂಥದ್ದು. ನಮ್ಮ ಡಾಕ್ಟರ್ ಅದ್ರ ಬಗ್ಗೆ ಬಹಳ ಹುರುಪು, ಚೆನ್ನಾಗಿ ಆಗ್ಬೇಕ್ರಿ, ಚೆನ್ನಾಗಿ ಆಗ್ಬೇಕ್ರಿ. ಅದಕ್ಕೆ ಎಲ್ಲರೂ ಸೇರಿ, ಎಲ್ಲರೂ ಮನಸ್ಸಿನಲ್ಲಿ ಒಂದೇ ಇದೆ, ಎಲ್ಲರೂ ಕೂಡಿ ಒಕ್ಕತ್ತಾಗಿ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ಆಗ್ಬೇಕಂತ ಹೇಳಿ ದೊಡ್ಡವರನ್ನ ಕರೆಸಿ ಆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರೂ ಇಚ್ಛೆ ಇದೆ. ನಾವು ನೀವು ಸೇರಿ ಆ ನಿಟ್ಟಿನಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಬಹಳ ಹೊತ್ತಿನಿಂದ ಕಾದು ಕುಳಿತಿದ್ದೀರಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಬೇರೆ ಯಾರು ಊರಲ್ಲಿ ಇರ್ತಕ್ಕಂಥವ್ರು ನಿರಾಶೆ ಪಡಬೇಕಾಗಿಲ್ಲ, ಎಲ್ಲರಿಗೂ ಸಮಾನಾಗಿ ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.